ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ಬ್ಯಾಚ್ ಜಾಯ್ನ್ ಆಗಿ ಕಲಿಯೋದು. ಸೂನ್ ನಾನು ಡೇಟಾ ಅನೌನ್ಸ್ ಮಾಡ್ತೀನಿ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ, ಅದರ್ವೈಸ್ ಮಾರ್ಕೆಟ್ ಈಸ್ ಆಲ್ವೇಸ್ ಡಿಫಿಕಲ್ಟ್ ಫಾರ್ ಯು ಗೈಸ್. ಸೊ ಏನಂದರೆ ಇವತ್ತಿನ ಮಾರ್ಕೆಟು ಕೂಡ ಅಷ್ಟೇ ವೆರಿ ಟ್ರಿಕ್ಕಿ ಮಾರ್ಕೆಟು ಆ್ಯಂಡ್ ವಾಲಟೈಲ್ ಮಾರ್ಕೆಟು ಬಿಕಾಸ್ ಆಫ್ ಅಮೆರಿಕನ್ ಪ್ರೆಸಿಡೆಂಟ್ ನ್ಯೂಸ್ಗಳು ಕಂಟಿನ್ಯೂಸ್ ಆಗಿ ಬರೋದ್ರಿಂದ ಮಾರ್ಕೆಟಲ್ಲಿ ನಿಮಗೆ ಡಿಫಿಕಲ್ಟಿ ಅನ್ನೋದು ಎರಡೂ ಕಡೆನೂ ಇದೆ. ಲೈಕ್ ಏನಂದರೆ ನಿನ್ನೆ ಬಂದಿದ್ದು ನ್ಯೂಸ್ ಪ್ರಕಾರ ಅಷ್ಟು ಶಾರ್ಪ್ ಮೂವ್, ಬಟ್ ಇವತ್ತಿಂದು ರಿಟ್ರೇಸ್ಮೆಂಟ್ ಎಕ್ಸ್ಪೆಕ್ಟೆಡ್ ಇತ್ತು. ಏನಂದರೆ ಗ್ಯಾಪ್ ಅಪ್ ಆದರೂ ಕೂಡ ಇಷ್ಟು ಫಾಸ್ಟ್ ರಿಟ್ರೇಸ್ಮೆಂಟ್ ಎಕ್ಸ್ಪೆಕ್ಟೆಡ್ ಇರಲ್ಲ. ಸಮ್ ವಾಟ್ ಸ್ಲೋಲಿ ರಿಟ್ರೇಸ್ಮೆಂಟ್ ಬರ್ಬೋದು ಬಿಕಾಸ್ ಲಾಸ್ಟ್ 3 ಡೇಸಿಂದ ಮಾರ್ಕೆಟು ನಿಮಗೆ ಕಂಟಿನ್ಯೂಸ್ ಆಗಿ ಏನು ಮಾಡಿದೆ, ಒಂದು ಪ್ಲೇಸಲ್ಲಿ ನಿಂತಿದೆ ಅಲ್ವಾ. ಸೊ ಒಂದು ಪ್ಲೇಸಲ್ಲಿ ನಿಂತಿದೆ ಅಂದಾಗ ನಿಮಗೆ ಸ್ವಲ್ಪ ಲೈಕ್ ರಿಟ್ರೇಸ್ಮೆಂಟ್ ಲೆವೆಲ್ಲು ಸಿಗ್ಬೋದು ಅನ್ನೋದು ಒಂದು ಮೈಂಡ್ ಸೆಟ್ಟಲ್ಲಿತ್ತು. ಅದ್ರ ಪ್ರಕಾರ ನಾನು ಕೂಡ ಕಾಲ್ ಸೈಡೇ ಟ್ರೇಡ್ ಮಾಡಿ ಕಾಲ್ ಸೈಡ್ ಫಿನಿಷ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದು ಇದು ಎಲ್ಲದನ್ನು ನಿಮಗೆ ಡಿಸ್ಕಸ್ ಮಾಡೋಕ್ಕೆ ಮುಂಚೆ ಲೆಟ್ ಸಿ ಫಸ್ಟು ನಂದು ಸ್ಟಾಪ್ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಬಂದ್ಬಿಡಿ. ಸೊ ಟುಡೇ ಈಸ್ ಮೈ ಗುಡ್ ಪ್ರಾಫಿಟ್, ಆಲ್ಮೋಸ್ಟ್ ಸಿಂಗಲ್ ಟ್ರೇಡು. ಸೊ ವೆರಿ ಈಸಿ ಟ್ರೇಡು. ಸೆಕೆಂಡ್ ಕ್ಯಾಂಡಲಲ್ಲಿ ನಾನು ಟ್ರೇಡ್ ಮಾಡಿರೋದು ನಿಯರ್ ಟು ಡೇ ಹೈ ಹತ್ತತ್ರ ಬಂದಾಗ ನಾನು ತೊಗೊಂಡಿದ್ದೆ. ಒಂದು ಫಾಸ್ಟ್ ಮೂಮೆಂಟ್ ಆಯಿತು. ಫಾಸ್ಟ್ ಮೂಮೆಂಟಲ್ಲಿ ಐ ಜಸ್ಟ್ ಕ್ಯಾಪ್ಚರ್ಡ್ ಆ್ಯಂಡ್ ಕ್ಲೋಸ್ ಮೈ ಡೇ. ಲೈಕ್ ಇವತ್ತಿಂದು ನಿಮಗೆ ಲೈಕ್ ಇವತ್ತು ನಮ್ಮ ಲೆವೆಲ್ಸ್ ಪ್ರಕಾರನೂ ಎಲ್ಲಿತ್ತು ಅದನ್ನು ನಿಮಗೆ ತೋರಿಸ್ತೀನಿ. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ನಿಮಗೆ ಇಲ್ಲಿ ಲೆವೆಲ್ಸ್ ಪ್ರಕಾರ ಏನು ನೋಡ್ತೀರಾ ನೀವು. ಯೂಶ್ವಲಿ ನಾನು ಸ್ಟೂಡೆಂಟ್ಸ್ಗೂ ಹೇಳೋದಿಲ್ಲ 23% ಫಸ್ಟ್ 15 ನಿಮಿಷ ಇದ್ದರೆ ಆಲ್ವೇಸ್ ವೆಯ್ಟ್ ಮಾಡಿ ಅಂತೀನಿ. ಸೊ ಮಾರ್ಕೆಟ್ 38ಗೆ ಬಂದಿದೆ. ಎಕ್ಸಾಕ್ಟ್ 38ಇಂದ ಒಂದು ಶಾರ್ಪ್ ಅಪ್ಸೈಡೆಡ್ ಮೂವ್ನ ಕೂಡ ಕೊಟ್ಟಿದೆ. ಸೊ ಅದ್ರ ಪ್ರಕಾರನೂ ನಿಮಗೆ ಎಲ್ಲಿತ್ತು ಟ್ರೇಡು ಅದನ್ನು ಕೂಡ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ತಾ ಬನ್ನಿ. ಲೆಟ್ ರಿಫ್ರೆಶ್ ಇಟ್. ಸೊ ಇವಾಗ ಪ್ರೆಸೆಂಟು 93ಅಲ್ಲಿ ನಡೀತಿದೆ ಅಲ್ವಾ. ಸೊ 93ಅಲ್ಲಿ ನಡೀತಿದೆ. ಸೊ ಇದೇ ಸ್ಟ್ರೈಕ್ ಪ್ರೈಸಲ್ಲೇ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ನಂದು ಕ್ವಾಂಟಿಟಿ ಅದು ಇದನ್ನು ತೋರಿಸೋ ಆಗಿಲ್ಲ ಆ್ಯಸ್ ಪರ್ ಸೆಬಿ ರೂಲು. ಸೊ ಅದನ್ನು ನಾನು ತೋರಿಸೋದಿಲ್ಲ, ಬಟ್ ನಿಮಗೆ ಇಲ್ಲಿ ಇವಾಗ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಇಲ್ಲಿ ನಿಮಗೆ ಬ್ಲೂ ಆ್ಯಂಡ್ ರೆಡ್ ಏನು ಕಾಣಿಸ್ತಿದೆಯಲ್ಲ, ಸೊ ಬ್ಲೂ ಆ್ಯಂಡ್ ರೆಡ್ ನೋಡೋದಾದರೆ ಸೆಕೆಂಡ್ ಕ್ಯಾಂಡಲಲ್ಲಿ ಐ ಫಿನಿಶ್ ಮೈ ಡೇ ಕಾಲ್ ಸೈಡು. ಸೊ ಇವಾಗ ನಿಮಗೆ ಎಕ್ಸಾಕ್ಟಾಗಿ ಇಲ್ಲಿ ಗೈಡ್ ಮಾಡ್ತೀನಿ ನೋಡಿ. ಸೊ ಈ ಕ್ಯಾಂಡಲಲ್ಲಿ ನಮಗೆ 38%ಗೆ ಬಂದಿದೆ. ಸೊ 38%ಗೆ ಬಂದಿರೋದು ಈ ಕ್ಯಾಂಡಲು. ಇಟ್ ಮೀನ್ಸ್ ಎಷ್ಟಕ್ಕೆ ಬಂದಿದೆ 38 ಅಂದರೆ ನಮಗೆ ಎಕ್ಸಾಕ್ಟಾಗಿ ಮಾರ್ಕೆಟು ಲೈಕ್ ಎಷ್ಟು ಇಟ್ ಈಸ್ ಲೈಕ್ 83 84 ಟಚ್ ಆದಾಗ 84 ಇಟ್ಕೊಳ್ಳಿ. 84ಇಂದ ಮಾರ್ಕೆಟ್ ವೆಂಟ್ ಅಪ್ ಟು ಎಷ್ಟು 97. ಇಟ್ ಮೀನ್ಸ್ 13 ಪಾಯಿಂಟ್, ಮೋರ್ ದೆನ್ ಎನಫ್ ಒನ್ ಟ್ರೇಡು. ಅದಾಯ್ತಾ. ಓಕೆ, ಅದಾದಮೇಲೆ ನಿಮಗೆ ಅಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಕೂಡ ಆಗಿದೆ. ಸೇಮ್ ಇದರಲ್ಲಿ ಕೂಡ ಹ್ಯಾಮರ್ ಆಗಿದೆ. ಸೊ ನೀವು ಹ್ಯಾಮರ್ ಆಯಿತು ಅಂತ ತೊಗೊಂಡ್ರು 87 ಟು ಮಾರ್ಕೆಟ್ ರೀಸ್ಟ್ ಅಪ್ ಟು ಆಲ್ಮೋಸ್ಟ್ 180, 97, 107, 117, 30 ಪಾಯಿಂಟ್ ಮೂವ್ ಆಗಿದೆ. ಮೋರ್ ದ್ಯಾನ್ ಎನಫ್ ನಿಮಗೆ. ಇದಕ್ಕಿಂತ ಟ್ರೇಡ್ಸ್ ಬೇಕಿಲ್ಲ. ಸೊ ನಾನು ಆಲ್ರೆಡಿ ಬೆಳಗ್ಗೆ ಕ್ಯಾಪ್ಚರ್ ಮಾಡಿರೋದ್ರಿಂದ ಅಗೇನ್ ನಾನು ಟ್ರೇಡ್ ಮಾಡಿಲ್ಲ. ಅಗೇನ್ ಸ್ಟಿಲ್ ನಮ್ಮ ಎಕ್ಸಾಕ್ಟ್ 38% ಲೆವೆಲಿಂದಲೇ ಮಾರ್ಕೆಟ್ ಮೂವ್ ಆಗ್ತಿದೆ. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಫಿಬೊನಾಚಿ. ಸೊ ಫಿಬೊನಾಚಿನ ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಾ ಆ ಥರ ನಿಮಗೆ ಅದು ರಿಯಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಟ್ರೇಡ್ ನಂದು ಫಿನಿಶ್ ಆದಮೇಲೆ ಮತ್ತೆ ಟ್ರೇಡ್ ಮಾಡಿದರೆ ಐ ಕುಡ್ ಹ್ಯಾವ್ ಮೇಡ್ ಇಟ್ ಗುಡ್ ಪ್ರಾಫಿಟ್. ವಾಲಟೈಲ್ ಕೂಡ ಚೆನ್ನಾಗಿತ್ತು. ಬಟ್ ಏನಾದರೂ ಒನ್ಸ್ ಪ್ರಾಫಿಟ್ ಇಸ್ ಡನ್ ಐ ವಿಲ್ ನಾಟ್ ಟೇಕ್ ಒನ್ ಮೋರ್ ಟೈಮ್ ರಿಸ್ಕ್. ಸೊ ಬಿಕಾಸ್ ಒನ್ಸ್ ಪ್ರಾಫಿಟ್ ಆಯಿತಾ ಮೈಂಡ್ ಪೀಸ್ಫುಲ್ ಆಯಿತಾ, ಲೆಟ್ ಲೀವ್ ಇಟ್ ಆಫ್. ಟುಮಾರೋ ಇಸ್ ಅವರ್ ಗುಡ್ ಡೇ ಅಂದ್ಕೊಂಡು ಮುಗಿಸ್ತಾ ಇರಬೇಕು. ಸೊ ಲೈಕ್ ಇವತ್ತಿಂದು ಟ್ರೇಡು ಕೂಡ ಹೇಳಿದ್ದೀನಿ ನಿಮ್ಗೆ, ಇದನ್ನು ಕೂಡ ತೋರಿಸಿದ್ದೀನಿ. ಲೆಟ್ಸ್ ಕ್ಲೋಸ್ ದ ಪೊಸಿಷನ್. ಇವಾಗ ನಿಮಗೆ ಚಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಚಾರ್ಟಲ್ಲಿ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಇವಾಗ ಅನಿಸುತ್ತೆ ಸರ್ ನಮಗೆ ಇದು ರೆಡ್ ತೋರಿಸ್ತಿದೆ, ನಿಮಗೆ ಇದು ಗ್ರೀನ್ ತೋರಿಸ್ತಿದೆ, ದಟ್ ಕ್ವಶನ್ ವಿಲ್ ಅರೈವ್. ಸೊ ಅದನ್ನು ನಿಮ್ಗೆ ಏನಿಲ್ಲ, ಕಲರ್ ಬೇಸ್ಡ್ ಆನ್ ಪ್ರೀವಿಯಸ್ ಕ್ಲೋಸ್ನ ಅನ್ಟಿಕ್ ಮಾಡಿದರೆ ನನಗೂ ಅದು ರೆಡ್ಡೇ ತೋರಿಸುತ್ತೆ. ಸೊ ನಾನು ಅದನ್ನು ಟಿಕ್ ಮಾಡಿ ಇಟ್ಕೊಂಡಿರ್ತೀನಿ, ಹಾಗಾಗಿ ನನಗೆ ಅದು ಗ್ರೀನ್ ತೋರಿಸುತ್ತೆ ಅಷ್ಟೇ. ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಸೊ ರೆಡ್ ಆ್ಯಂಡ್ ಗ್ರೀನ್ ಮೈಂಡ್ ಸೆಟ್ನ ಬಿಟ್ಬಿಡಿ. ಸೊ ಕ್ಯಾಂಡಲ್ ಸ್ಟಿಕ್ಸ್ನ ಕೆಳಗಡೆ ಬರೋದನ್ನ ರೆಡ್ ಇಟ್ಕೊಂಡಿರೋದನ್ನ ನೀವು ಕಲರ್ಸ್ ಚೇಂಜ್ ಮಾಡಿದರೆ ಅದನ್ನು ಕೂಡ ಬ್ಲೂ, ವೈಟ್, ಎಲ್ಲೋ ಯಾವ್ದಾದ್ರು ಇಟ್ಕೊಬೋದು, ನಿಮ್ಗೆ ಕಂಫರ್ಟಬಲ್ ಅದು. ಸೊ ಕೆಲವ್ರಿಗೆ ನಮಗೆ ರೆಡ್ ಆ್ಯಂಡ್ ಗ್ರೀನ್ ಕಲರ್ ಸ್ವಲ್ಪ ಅಲರ್ಜಿ ಆಗುತ್ತೆ. ಅವ್ರು ಏನು ಮಾಡ್ತಾರೆ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಹೋಗ್ತಾರೆ, ಕೆಲವರು ಯೆಲ್ಲೋ ಆ್ಯಂಡ್ ವೈಟ್ ಹಾಕ್ತಾರೆ. ಸೊ ಅವ್ರವ್ರ ಮೈಂಡ್ ಸೆಟ್ಟು ನಿಮ್ಗೆ ಯಾವ್ದು ಲಾಜಿಕ್ ಈಸಿ ಅನಿಸುತ್ತೆ ಅದನ್ನು ನೀವು ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಸೇಮೇ ಐ ಕೆಪ್ಟ್ ಇಟ್. ಮಾಮೂಲಿ ರೆಗ್ಯುಲರ್ ಏನಿದೆ ಅದನ್ನೇ ಯೂಸ್ ಮಾಡ್ತೀನಿ ಅಷ್ಟೇ. ನನಗೆ ಲೆವೆಲ್ಸ್ನ ನಾನು ನೋಡ್ತೀನಿ ಹೊರತು ಐ ನೆವರ್ ಟ್ರೇಡ್ ಇಟ್ ಆನ್ ಬೇಸ್ಡ್ ಆನ್ ರೆಡ್ ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್. ಐದರ್ ದಿಸ್ ಕ್ಯಾಂಡಲ್ ಈಸ್ ಬಿಗರ್, ಸ್ಮಾಲರ್, ಅದು ಯಾವುದೂ ನನ್ನ ಮೈಂಡ್ ಸೆಟ್ಟಲ್ಲಿ ಇರಲ್ಲ. ಮಾರ್ಕೆಟ್ ನನ್ನ ಲೆವೆಲ್ಸ್ಗೆ ಎಷ್ಟು ಫಾಸ್ಟಾಗಿ ಬರ್ತಿದೆ, ಐದರ್ 1 ಕ್ಯಾಂಡಲ್ ಮಾಡ್ಕೊಂಡು ಬರ್ತಿದ್ಯಾ, 2 ಕ್ಯಾಂಡಲ್ ಮಾಡ್ಕೊಂಡು ಬರ್ತಿದ್ಯಾ, 3 ಕ್ಯಾಂಡಲ್ ಮಾಡ್ಕೊಂಡು ಬರ್ತಿದ್ಯಾ, ಅದು ನನಗೆ ಇಂಪಾರ್ಟೆಂಟ್ ಇರುತ್ತೆ ನನ್ನ ಲೆವೆಲ್ಸಲ್ಲಿ. ಸೊ ಅದ್ರ ಪ್ರಕಾರ ನಾನು ಟ್ರೇಡ್ ಮಾಡ್ತೀನಿ. ಸೊ ಇವತ್ತಿನರಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಕಾಣಿಸ್ತಿರೋದೇನು, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್, ಆಲ್ಮೋಸ್ಟ್ 100 ಪಾಯಿಂಟ್ ಗ್ಯಾಪ್ ಅಪ್ ಓಪನ್. ಕ್ಲೋಸಿಂಗ್ ಪ್ರೈಸಿಂದ ತೊಗೊಂಡ್ರೆ 100 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ನು. ಸೊ ನನಗೆ ಎಕ್ಸಾಕ್ಟಾಗಿ ಈ ಲೆವೆಲಿಗೆ ಬಂದಾಗ ಯಾಕೆ ಟ್ರೇಡ್ ಅಂದರೆ ತುಂಬ ಕ್ವಶನ್ಸ್ ಇರುತ್ತೆ. ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ ನಾನು, ಇಫ್ ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಅಪ್
ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ರಿಜೆಕ್ಷನ್ಗೆ ವೆಯ್ಟ್ ಮಾಡಿ 2338 ಲೆವೆಲು ಡೆಫಿನೆಟಾಗಿ ನಮಗೆ ಟ್ರೇಡ್ ಸಿಗುತ್ತೆ ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಓಪನ್ ಆದರೆ. ಸೊ ಏನಕ್ಕೆ ಗ್ಯಾಪ್ ಅಪ್ ಓಪನ್ ಆದರೆ ಅದು ಸಿಗುತ್ತೆ ಅನ್ನೋದನ್ನು ಹೇಳಿದ್ದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ 3 ಡೇಸಿಂದ ಶಾರ್ಪ್ ಫಾಲು, ನಿನ್ನೆ ನ್ಯೂಸ್ ಬೇಸ್ಡ್ ರಿಕವರಿ. ಸೊ ರಿಕವರಿ ಆದರೂ ಕೂಡ ಗ್ಯಾಪ್ ಅಪ್ ಆಗಿದೆ ಅಂದಾಗ ಸೆಲ್ಲರ್ಸ್ಗಳಿಗೆ ಸ್ವಲ್ಪ ಟಫ್ ಆಗುತ್ತೆ ಮಾರ್ಕೆಟ್ನ ಕೆಳಗಡೆ ತರಕ್ಕೆ. ಸೇಮ್ ಗ್ಯಾಪ್ ಅಪ್ ಆಯಿತು ಅಂದರೆ ಬಯರ್ಸ್ಗಳು ಪ್ರಾಫಿಟ್ ಬುಕ್ ಮಾಡ್ತಾರೆ. ಇಲ್ಲಿ ಆಗಿದ್ದಿಷ್ಟೇ, ನಿನ್ನೆ ತಗೊಂಡೋಗಿರೋರು ಈ ಫಾಲಲ್ಲಿ ದೇ ಮೈಟ್ ಬುಕ್ಡ್ ದೇರ್ ಪ್ರಾಫಿಟ್, ಅವರು ಪ್ರಾಫಿಟ್ ಬುಕ್ ಮಾಡಿದ್ದಾರೆ. ಸೊ ಸೆಲ್ಲರ್ಸ್ಗೂ ಕ್ಯಾಂಡಲ್ಸು ಸ್ವಲ್ಪ ಕೆಳಗಡೆ ಬಂದಿದೆ. ಬಟ್ ಅದೇ ನನಗೆ ಸೆಲ್ಲಿಂಗ್ ಈ ಸೆಲ್ಲಿಂಗಿಂತ ಮಾರ್ಕೆಟ್ ನನಗೆ ಇಫ್ ಇಟ್ ಈಸ್ ಓಪನ್ಸ್ ಫ್ಲಾಟಿಶ್ ಆರ್ ಗ್ಯಾಪ್ ಡೌನ್, ದೆನ್ ಈ ಥರ ಸಿವಿಯರ್ ಸೆಲ್ಲಿಂಗ್ ಬಂದರೆ ಇಮ್ಮಿಡಿಯೇಟ್ ರಿಟ್ರೇಸ್ಮೆಂಟ್ ಐ ವಿಲ್ ಗೋ ವಿತ್ ಪುಟ್ ಸೈಡ್ ಓನ್ಲಿ. ಕಾಲ್ ಸೈಡ್ ಥಿಂಕೂ ಮಾಡ್ತಿರಲ್ಲ, ಬಿಕಾಸ್ ದಟ್ ಈಸ್ ದ ಲಾಜಿಕ್. ನಿಮಗೆ ಬೈಯರ್ ಸೆಲ್ ಇರ್ತಾರೆ, ಸೆಲ್ಲರ್ ಸೆಲ್ ಇರ್ತಾರೆ, ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ದ ಬಿಗ್ ಪ್ಲೇಯರ್. ಇಲ್ಲಿ ದುಡ್ಡು ಹಾಕಿರೋನು ಬಿಗ್ ಪ್ಲೇಯರು, ಇಲ್ಲಿ ದುಡ್ಡು ಹಾಕಿರೋನು ಒಬ್ಬ ಪ್ಲೇಯರು, ಇಲ್ಲಿ ದುಡ್ಡು ಹಾಕಿರೋನು ಒಬ್ಬ ಪ್ಲೇಯರು. ಸೊ ಇನ್ ಕ್ಲೋಸಿಂಗ್ ಪ್ರೈಸ್ ಮಾರ್ಕೆಟ್ ಕ್ಲೋಸ್ ಆಗ್ಬೇಕಾದ್ರೆ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇಬ್ಬರು ಇರ್ತಾರೆ ಮಾರ್ಕೆಟಲ್ಲಿ, ಬೋತ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇಬ್ಬರು ಇರ್ತಾರೆ. ಸೊ ಗ್ಯಾಪ್ ಅಪ್ ಆಗ್ತಿದ್ದಂಗೆ ಏನಾಗುತ್ತೆ, ಕ್ಲೋಸಿಂಗ್ ಪ್ರೈಸಲ್ಲಿರೋ ಸೆಲ್ಲರ್ಸ್ ವ್ಯಾನಿಷ್ ಆಗ್ತಾರೆ. ಸೊ ಬೈಯರ್ಸ್ಗೆ ಪ್ರಾಫಿಟ್ ತೋರಿಸ್ತಿರುತ್ತೆ, ದೇ ಮೈಟ್ ಬುಕ್ ದ ಪ್ರಾಫಿಟ್. ಈ ಫೆಲನು ಪ್ರಾಫಿಟ್ ಬುಕ್ ಮಾಡಿರ್ಬೋದು, ಈ ಫೆಲನ್ ಪ್ರಾಫಿಟ್ ಬುಕ್ ಮಾಡೋದು. ದಿಸ್ ಫೆಲ ಯಾವುದೇ ಕಾರಣಕ್ಕೂ ಪ್ರಾಫಿಟ್ ಬುಕ್ ಮಾಡಿರಲ್ಲ, ಬಿಕಾಸ್ ಅವನಿಗೆ ಗೊತ್ತು ಮಾರ್ಕೆಟಲ್ಲಿ ಇನ್ನೊಂದು ಸ್ವಲ್ಪ ಮೇಲ್ ಹೋದ್ರು ವಾಲಟೈಲ್ ಆದರೂ ಇವತ್ತು ನನಗೆ ಪ್ರಾಫಿಟ್ ಆಗುತ್ತೆ ಅನ್ನೋದು ಗೊತ್ತು ಅವನಿಗೆ. ಆಪ್ಷನ್ ಸೆಲ್ಲರ್ಸ್ಗಳ ಮೈಂಡ್ ಸೆಟ್ ಪ್ರಕಾರ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಸೇಮ್ ಆಪ್ಷನ್ ಬೈಯರ್ಸ್ಗಳದ್ದು ಸೆಲ್ಲರ್ಸ್ ಇಬ್ಬರದು ಮೈಂಡ್ ಸೆಟ್ಟು ಎರಡೂ ನಾನು ನಿಮಗೆ ಗೈಡ್ ಮಾಡಿದ್ದೀನಿ. ಸೊ ಇವಾಗ ನಿಮಗೆ ಹೇಳಬೇಕಂದ್ರೆ ಯಾಕೆ 23% ತೊಗೊಳ್ಳಲ್ಲ, ಯೂಶ್ವಲಿ ಮೊದಲು 15 ನಿಮಿಷ ಮಾರ್ಕೆಟ್ ಸೆಟಲ್ ಆಗಬೇಕು. ಯಾಕೆ, ನಿಫ್ಟಿ ಬಂದು 50 ಸ್ಟಾಕ್ಸಿಂದ ರನ್ ಆಗೋದು. 50 ಸ್ಟಾಕ್ಸ್ಗಳು 15 ನಿಮಿಷ ಪ್ರೀ ಮಾರ್ಕೆಟ್ ಆದಮೇಲೆ ಲೆಟ್ ದೆಮ್ ಸೆಟಲ್, ದೆನ್ ವಿ ಕ್ಯಾನ್ ಟ್ರೇಡ್ ಇಟ್. ಸೊ ನಿಮಗೆ ತೋರಿಸಿದ್ದು ಏನು 13 ಪಾಯಿಂಟು ಟಚ್ ಆದಾಗಲೇ ತೊಗೊಂಡಿದ್ರೆ ಆಲ್ರೆಡಿ 13 ಪಾಯಿಂಟು, ಹ್ಯಾಮರ್ ಆದಮೇಲೆ ತೊಗೊಂಡಿದ್ರೆ 30 ಪಾಯಿಂಟು, ಮೋರ್ ದೆನ್ ಎನಫ್. ಆಮೇಲೆ ಮಾರ್ಕೆಟ್ 50%ಗಾರು ಬಂದ ಮೇಲೆ ಬರಲಿ, ಇಲ್ಲ ಅದರಿಂದ ಶಾರ್ಪಾರು ಬರಲಿ, ಅದು ನಮಗೆ ಇಂಟ್ರೆಸ್ಟ್ ಇಲ್ಲದು. ಸೊ ಏನು, ನಮ್ಮ ಟ್ರೇಡು ಎಕ್ಸಾಕ್ಟ್ ನಮ್ಮ ಲೆವೆಲಲ್ಲಿ ಸಿಕ್ಕಿದೆ, ಫಿನಿಶ್ಡ್ ಆಗಿದೆ, ಇಟ್ ಈಸ್ ಎನಫ್. ನಿಮಗೆ ಅಷ್ಟು ಗೊತ್ತಿದ್ರೆ ಸಾಕು, ಈಸಿಯಾಗಿ ಟ್ರೇಡ್ ಮಾಡ್ಬೋದು. ಆ್ಯಂಡ್ ಇದು ಪ್ರಿಡಿಕ್ಟೆಡ್ ಇತ್ತು, ಬಟ್ ಇಷ್ಟು ಫಾಸ್ಟ್ ಪ್ರಿಡಿಕ್ಟೆಡ್ ಬೆಳಗ್ಗೆನೇ ಇರಲಿಲ್ಲ. ನನಗೆ ಪ್ರಿಡಿಕ್ಟೆಡ್ ಇತ್ತು, ಶಾರ್ಪ್ ಫಾಲ್ ಬಂದಿದೆ. ದಿಸ್ ಈಸ್ ಕೈಂಡ್ ಆಫ್ ಒನ್ ಡೆಡ್ ಕ್ಯಾಟ್ ಬೌನ್ಸ್ ಇದು. ಸೊ ಮಾರ್ಕೆಟ್ ಫಾಲ್ ಬರುತ್ತೆ ಅಂತ ಗೊತ್ತು, ಬಟ್ ಇಮಿಡಿಯೇಟ್ ಶಾರ್ಪ್ ಫಾಲ್ ಬರುತ್ತೆ ಅನ್ನೋದು ನನ್ನ ಮೈಂಡಲ್ಲಿ ಇರಲ್ಲ. ಓಕೆನಾ. ಸೊ ಹಾಗಾಗಿ ದಿಸ್ ಶಾರ್ಪ್ ಫಾಲ್ ಐ ಆಮ್ ನಾಟ್ ಪ್ರಿಡಿಕ್ಟೆಡ್. ಸೊ ನೋಡುವ, ಇವತ್ತಿಂದು ಮಾರ್ಕೆಟ್ ಏನಾದರೂ ಇಲ್ಲೇ ಇನ್ನೇನು ಮಾರ್ಕೆಟ್ ಇದಕ್ಕಿಂತ ಕೆಳಗಡೆ ತನಕ ಬರುತ್ತೆ ಅನ್ನೋದು ಸುಳ್ಳು, ಅದು ನನಗೂ ಡೌಟ್ ಇದೆ. ಸೊ ಇಲ್ಲೇ ಸೈಡ್ ವೇಸ್ ಆಗಿ ಇವಾಗ ನಾವು ಆಪ್ಷನ್ ಸೆಲ್ಲರ್ಸ್ ಕಾಲಿಂದ ಟಾಪಿಂದ ಕಾಲ್ ಶಾರ್ಟ್ ಮಾಡಿದ್ದಾರೆ, ಬಾಟಮಿಂದ ಈಗ ಎಷ್ಟು ಕೆಳಗಡೆ ಬರುತ್ತೆ ಪುಟ್ನ ಶಾರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮಾರ್ಕೆಟ್ ಅವ್ರ ಪ್ರಕಾರ ಇಲ್ಲೇ ನಿಂತರೆ, ನಿನ್ನೆ ಏನಾಗಿದೆ, ಕಾಲ್ ಪ್ರೀಮಿಯಂ ಸಿಕ್ಕಾಪಟ್ಟೆ ಹೈ ಆಗಿದೆ, ಸ್ಪೈಕ್ ಆಗಿದೆ ಮಾರ್ಕೆಟಲ್ಲಿ. ಸೊ ಪುಟ್ ಸೈಡ್ ಕಾಲ್ ಪ್ರೀಮಿಯಮ್ ಟಾಪಿಂದ ಇದು ನಿಮಗೆ ಕಾಲ್ ಶಾರ್ಟ್ ಮಾಡೋದು ಈಸಿ ಅವ್ರಿಗೆ. ಸೊ ಅದೇ ಥರ ಪುಟ್ ಸೈಡ್ ಪ್ರೀಮಿಯಮ್ಮು ಇವಾಗ ನಿಮಗೆ ಎಷ್ಟು ಕೆಳಗಡೆ ಬರುತ್ತೆ, ದೇ ವಿಲ್ ಗೆಟ್ ಗುಡ್ ಪ್ರೈಸ್ ಇನ್ ಪುಟ್ ಸೈಡ್ ಪ್ರೀಮಿಯಮ್. ಸೊ ಪುಟ್ ಸೈಡ್ ಪ್ರೀಮಿಯಮ್ ಬರ್ತಿದೆ ಅಂದಾಗ ಅವರು ಶಾರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟ್ರ್ಯಾಂಗಲ್ ಮಾಡೋರು ಇರ್ಬೋದು, ಸ್ಟ್ರಾಡಲ್ ಮಾಡೋರ್ಗಿರ್ಬೋದು. ನಾವು ದಿಸ್ ಈಸ್ ದ ಪ್ಲೇಸ್, ಬಿಕಾಸ್ ಮಾರ್ಕೆಟ್ ಈಸ್ ರೀಚಿಂಗ್ ಟುಡೇಸ್ ಹೈ ಆ್ಯಂಡ್ ಲೋ 50% ಲೆವೆಲ್. ಸೊ ಯೂಶಲಿ ಅದನ್ನೇ ಅವರು ಮ್ಯಾಕ್ಸಿಮಮ್ 50% ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಬಟ್ ಆಲ್ ದೀಸ್ ಥಿಂಗ್ಸ್ ಆಪ್ಷನ್ ಬೈಯರ್ಗೆ ಇಂಪ್ಯಾಕ್ಟ್ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಆಪ್ಷನ್ ಬೈಯರ್ ಆಗಬೇಕು ಅಂದರೆ ನಿಮ್ಮ ಹತ್ರ ಫಾಸ್ಟ್ ಮೈಂಡ್ ಸೆಟ್ ರೀಡ್ ಮಾಡೋ ಕೆಪಾಸಿಟಿ ಇರಬೇಕು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಯು ವಿಲ್ ಮೇಕ್ ಮನಿ ಆಪ್ಷನ್ ಬೈಯಿಂಗಲ್ಲಿ. ಆಪ್ಷನ್ ಸೆಲ್ಲಿಂಗಲ್ಲಿ ನಿಮಗೇನು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇರಬೇಕು. ಅದಕ್ಕೆ ನೀವು ಔಟ್ ಆಫ್ ದ ಮನಿ ಬೈ ಮಾಡಿಕೊಂಡು ಎಡ್ಜ್ ಮಾಡಿ ಎಲ್ಲ ಮಾಡಿ ಲೈಕ್ 50%ಗೆ ಬಂದು ಕಾಯ್ಕೊಂಡು ಯು ಹ್ಯಾವ್ ಟು ಮೇಕ್ ಇಟ್ ಆ್ಯಂಡ್ ವೆಯ್ಟ್ ಫಾರ್ ಇಟ್ 1 hour 2 hour 3 hours 4 hours ವೆಯ್ಟ್ ಮಾಡಬೇಕು. ದೀಸ್ 2 ಥಿಂಗ್ಸ್ ನೀವು ಮಾಡಬೇಕು. ಅವಾಗ ಮಾಡಿದಾಗ ನಿಮಗೆ ಆಪ್ಷನ್ ಸೆಲ್ಲಿಂಗು ಅನ್ನೋದು ಈಸಿ ಇರಲ್ಲ, ಆಪ್ಷನ್ ಬೈಯಿಂಗು ಈಸಿ ಇಲ್ಲ. ಬೋತ್ ನಿಮ್ಗೆ ಎಷ್ಟು ಕಲಿತೀರಾ ದಟ್ ಈಸ್ ಇಂಪಾರ್ಟೆಂಟ್. ನೀವು ಎಷ್ಟು ಕಲಿತಾ ಹೋಗ್ತೀರಾ ಅಷ್ಟರ ಮೇಲೆ ನಿಮಗೂ ಪ್ರಾಫಿಟ್ಟು ಈಸಿ ಆಗ್ತಾ ಹೋಗುತ್ತೆ. ಹೋಪ್ ನಿಮಗೆ ಎರಡು ಲಾಜಿಕ್ಕು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಐ ಫೀಲ್ ಇಟ್ ಲೈಕ್ ಇವತ್ತು ಇಲ್ಲೇ ಮಾರ್ಕೆಟ್ ನಿಲ್ಲೋ ಚಾನ್ಸಸ್ ಹೆವಿ ಇದೆ. ಸೊ ಇಲ್ಲೇ ನಿಂತರೆ ನಾಳೆಗೆ ಮಾರ್ಕೆಟಲ್ಲಿ ದೇರ್ ವಿಲ್ ಬಿ ಈಸಿ ಟ್ರೇಡ್ಸ್. ಮೈಟ್ ಬಿ ಇಫ್ ಬ್ರೇಕ್ ದಿಸ್ ಮಾರ್ಕೆಟ್ ವಿಲ್ ಗೋ ಅಪ್ ಸೈಡ್. ಇವತ್ತಿನ ಲೋ ಏನು ಕ್ರಿಯೇಟ್ ಮಾಡುತ್ತೆ ಅದನ್ನು ಬ್ರೇಕ್ ಡೌನ್, ಮಾರ್ಕೆಟ್ ವಿಲ್ ಗೋ ಡೌನ್ ಸೈಡ್. ಎರಡರಲ್ಲಿ ಒಂದು ಏನೋ ಒಂದು ಸಿಗುತ್ತೆ ನಾಳೆಗೆ, ಬಟ್ ಇವತ್ತಿಂದು ಇಷ್ಟೇ. ಸೊ ಟುಡೇ ಇಸ್ ಡನ್. ಸೊ ಈಸಿ ಟ್ರೇಡ್, ಈಸಿ ಡೇ. ಸೊ ನೋ ಮೋರ್ ಟ್ರೇಡ್ಸ್. ಓಕೆ. ಸೊ ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ, ಸೂನ್ ನಾನು ಕೂಡ ಅನೌನ್ಸ್ ಮಾಡ್ತೀನಿ. ಸದ್ಯಕ್ಕೆ ನಾನು ವೆಯ್ಟ್ ಮಾಡ್ತೀನಿ, ನೋಡೋಣ ಶುಕ್ರವಾರ ಶನಿವಾರದೊಳಗಡೆ ನಾನು ಯಾವಾಗ ಆಗುತ್ತೆ ಕ್ಲಾಸ್ ಅನ್ನೋದು ಪ್ಲ್ಯಾನ್ ಮಾಡಿ ನಿಮಗೆ ಗೈಡ್ ಮಾಡ್ತೀನಿ. ಓಕೆನಾ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.